ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಕಂಪ್ಲೀಟ್ ಡೇ ರೊಟೀನ್. ಎಲ್ಲರೂ ಕೇಳ್ತಾಯಿರಿ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ತೋರಿಸಿ, ಶೇರ್ ಮಾಡಿ ವ್ಲಾಗಲ್ಲಿ ಅಂತ. ನನ್ನ ಡೈಲಿ ರೊಟೀನ್ ಶುರು ಆಗೋದೇ ಬೆಳಿಗ್ಗೆ ಟಿಫನ್ ಅಡುಗೆ ಮಾಡೋದ್ರ ಮೂಲಕ ಫ್ಯಾಮಿಲಿ. ನಾನು ಮಾತ್ರ ಅಲ್ಲ, ಮನೆಯಲ್ಲಿರೋ ಪ್ರತಿಯೊಬ್ಬರು ಹೆಂಗಸ್ರಿಗೂ ಕೂಡ ಬೆಳಿಗ್ಗೆ ಹೊತ್ತು ಶುರು ಆಗದೆ ಈ ರೀತಿ ಕೆಲಸಗಳಿಂದ. ಸೊ ಇವತ್ತು ಬೆಳಗ್ಗೆ ಟಿಫನ್ನಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡ್ತಿದ್ದೀನಿ. ಸೇಮ್ ಚಿತ್ರಾನ್ನ ಹೇಗೆ ಮಾಡ್ತೀನಿ ಅದೇ ರೀತಿ ರೈಸ್ ಬದಲು ನೆನೆಸಿರೋ ಅವಲಕ್ಕಿ, ಸ್ವಲ್ಪ ಹುರಿದು ಎತ್ತಿಟ್ಕೊಂಡಿರೋ ಕಡಲೆಕಾಯಿ ಬೀಜ, ಒಂದು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ರೆಗ್ಯುಲರಾಗಿ ಕ್ಲಾಸ್ ಇರೋದಿಲ್ಲ, ವಾರದಲ್ಲಿ 1 ಅಥವಾ 2 ದಿನ ಮಾತ್ರ ಇರುತ್ತೆ. ಹಾಗಾಗಿ ಈ ಥರ ಟಿಫಿನ್ಗಳು ಅಂದರೆ ಅವಲಕ್ಕಿದೆಲ್ಲನೂ ಬಾಕ್ಸಿಗೆ ಕೊಡೋಕ್ಕಾಗಲ್ವಲ್ಲ, ಅಲ್ಲಿ ಮಾಡಲ್ಲೇ ತಿನ್ನಬೇಕು. ಹಾಗಾಗಿ ಈ ಥರ ಟಿಫಿನ್ಗಳನ್ನ ಇವಾಗ ಮಾಡ್ಕೊತಾ ಇದ್ದೀನಿ. ಆದರೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕಷ್ಟನೇ. ಇನ್ನು ಬೆಳಗ್ಗೆನೇ ಹಾಲು ಸುರಿದೋಯ್ತು. ನನಗೆ ಜೀವನದಲ್ಲಿ ತುಂಬ ಕಷ್ಟ ಅಂತ ಕೆಲಸ ಅಂದರೆ ಹಾಲು ಸುರಿದೋಗಿರೋದನ್ನ ಕ್ಲೀನ್ ಮಾಡೋದು ಫ್ಯಾಮಿಲಿ. ಮುಂಚೆಯಿಂದನೂ ನನಗೇನೋ ತುಂಬ ಹಿಂಸೆ ಅನಿಸುತ್ತೆ ಹಾಲು ಸುರಿದೋಗ್ಬಿಟ್ರೆ ಸ್ಟವ್ ಮೇಲೆ ಕ್ಲೀನ್ ಮಾಡೋದು. ಅಳುನೇ ಬಂದಂಗೆ ಆಗುತ್ತೆ ಒಂದೊಂದು ಸತಿ. ಇನ್ನು ಇವಾಗ ಬೇಸಿಗೆ ಶುರುವಾಗಿರೋದ್ರಿಂದ ಎಷ್ಟೇ ತಂಪಾಗಿರೋ ಹಣ್ಣುಗಳು ತಿಂದ್ರೂ, ತಣ್ಣೀರು ಕುಡಿದ್ರೂ ಬೇಸಿಗೆ ದಾಹ ನಿಗೋದೇ ಇಲ್ಲ. ಹಾಗಾಗಿ ಇವಾಗ ಅಂಬ್ಲಿ ಮಾಡಿಕ್ತಾ ಇದ್ದೀನಿ. ನೈಟ್ ಹೊತ್ತೆ ಅಂಬ್ಲಿ ಮಾಡಿ ಇಟ್ಬಿಡ್ತೀನಿ. ಚೆನ್ನಾಗಿ ಬೇಯಿಸೋದ್ರಿಂದ ಅದು ಹಾಳಾಗಲ್ಲ, ಬೆಳಿಗ್ಗೆ ಮಧ್ಯಾಹ್ನವರೆಗೂ ತೊಗೋಬೋದು. ಸೊ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಮೊಸರನ್ನ ಚೆನ್ನಾಗಿ ಕಡಿದು ಮಜ್ಜಿಗೆ ಥರ ಮಾಡಿಕೊಂಡು ಅದಕ್ಕೆ ಅಂಬ್ಲಿ ಸೇರಿಸಿ ನಾನು ಬಾಕ್ಸಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ. ಅದ್ರ ಮಧ್ಯಾಹ್ನ ಟೈಮ್ನಲ್ಲಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಬಿಸಿಲಲ್ವ, ಸೊ ಈ ಥರದ್ದು ಏನಾದ್ರೂ ಮನೇಲೇ ಮಾಡ್ಕೊಂಡು ಕುಡಿಯೋವಂಥದ್ದನ್ನು ಟ್ರೈ ಮಾಡ್ಬೋದು. ಇದು ನೀವು ಒಂದು ಟೈಮ್ ಟಿಫನ್ ಥರನೂ ತಿನ್ಕೋಬೋದು. ಅಷ್ಟು ಹೊಟ್ಟೆ ಬೇಗನೂ ತುಂಬೋಗ್ಬಿಡುತ್ತೆ. ಆದರೆ ಬೇಗ ಹೊಟ್ಟೆ ಹಸಿವು ಕೂಡ ಆಗುತ್ತೆ. ಸೊ ನೀವು ಏನೋ ಮನೇಲಿರ್ತೀರಾ, ಮಧ್ಯದಲ್ಲಿ ಹಣ್ಣು ಏನಾದ್ರು ತಿಂತೀರಾ ಅನ್ನೋರು ತೊಗೋಬೋದು. ಬಟ್ ಕೆಲಸಕ್ಕೆಲ್ಲ ಹೋಗೋರು ಬೆಳಗ್ಗೆ ಕುಡಿದ್ಬಿಟ್ಟು ಇದರಲ್ಲೇ ಮಧ್ಯಾಹ್ನದವರೆಗೂ ಇರ್ತೀನಿ ಅಂದರೆ ಸ್ವಲ್ಪ ಕಷ್ಟ. ಯಾಕಂದರೆ ಕುಡ್ದಿದ ತಕ್ಷಣ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಬೇಗ ಹೊಟ್ಟೆ ಹಸಿವಾದಂಗೆ ಆಗುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೈಟೇ ಮಾಡಿ ಇಟ್ಬಿಡಿ, ಚೆನ್ನಾಗಿ ಬೇಯಿಸ್ಬೇಕು. ಸುಮ್ಮನೆ ಒಂದು ಕುದಿ ಬರ್ಸ್ಬಿಟ್ಟು ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಘಮ್ ಅನ್ನಬೇಕು. ರಾಗಿ ಹಸಿ ಹಿಟ್ಟದು ಚೆನ್ನಾಗಿ ಕುದಿಸಿದಷ್ಟು, ಚೆನ್ನಾಗಿ ಬೇಯಿಸಿ ಮಾಡಿದಷ್ಟು ಚೆನ್ನಾಗಿರುತ್ತೆ. ಇನ್ನು ಬಾಕ್ಸಲ್ಲಿ ಹಾಕ್ಕೊಟ್ರೆ ಹಸ್ಬೆಂಡ್ ಕುಡಿತಾರೆ ಅಂತ. ಅಷ್ಟರಲ್ಲಿ ಸಾಮಾನ್ಯ ಕೂಡ ಬಂದ ಟೈಕೊಂಡು ಕ್ಲಾಸಿಂದ. ನಾನು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸಾಮಾನ್ಯವಾಗಿ ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಅವ್ರಿಗೆ ಏನು ಲಂಚ್ ಬಾಕ್ಸ್ ಎಲ್ಲ ಏನೂ ಕೊಡೋದಿರೋದಿಲ್ಲ. ಏನಾದ್ರು ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ಲೈಟಾಗಿ ಕೊಟ್ಟರೆ ಆಯ್ತು ಅಷ್ಟೇ. ಹಾಗಾಗಿ ಲಂಚ್ ಬಾಕ್ಸ್ದೆಲ್ಲ ಏನು ಇವಾಗ ತಲೆನೋವು ಇರೋದಿಲ್ಲ. ಸೊ ಅಷ್ಟರಲ್ಲಿ ಸಾಮಾನ್ಯ ಬರ್ತಾನೆ ಟೈಕೊಂಡಿಂದ. ಬಂದ ಮೇಲೆ ಅವ್ನಿಗೆ ಅರ್ಧ ಗಂಟೆ ಟೈಮ್ ಇರುತ್ತೆ. ಅರ್ಧ ಗಂಟೆ ಟೈಮಲ್ಲಿ ನಾವು ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಎಕ್ಸಾಕ್ಟಾಗಿ ಅರ್ಧ ಗಂಟೆ ಟೈಮ್ ಸಿಗುತ್ತೆ. ಸೊ ಬರ್ತಾ ಇದ್ದಂಗೆ ಫಟ್ ಅಂತ ಹಾಲು ಕೊಟ್ಬಿಟ್ಟು ಅವನು ಸ್ನಾನ ಮಾಡಿಸಿ ಅವ್ನು ಫ್ರೆಶ್ ಆದಮೇಲೆ 1-2 ತುತ್ತು ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳ್ಸೋಕ್ಕೆ ಕರೆಕ್ಟ್ ಆಗಿಬಿಡುತ್ತೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ನನ್ನ ಬೆಳಿಗ್ಗೆ ಅಡುಗೆ ಕೆಲಸಗಳೆಲ್ಲ ಮುಗ್ದೋಗಿರುತ್ತೆ. ಇನ್ನು ಇವತ್ತಿಂದು ಟಿಫನ್ ಬಗ್ಗೆ ಅಲ್ಲದೆ ನಾವು ನಾಳೆ ಅಡುಗೆ ಟಿಫನ್ ಬಗ್ಗೆನೂ ಯೋಚನೆ ಮಾಡಬೇಕಲ್ವ. ಸೊ ತರಕಾರಿ ಏನಾದ್ರು ಬೇಕಿದ್ರೆ ತಂದಿಟ್ಕೊಳ್ಳೋದು, ಇಲ್ಲ ಬೆಳಿಗ್ಗೆ ಟಿಫನ್ಗೆ ಏನಾದ್ರು ಬೇಕಾದ್ರೆ ರೆಡಿ ಮಾಡೋದು ಮನೇಲಿರೋ ಹೆಂಗಸ್ರಿಗೆ ಇದು ಕಾಮನ್ ಅನಿಸ್ಬಿಡುತ್ತೆ. ಸೊ ನಾಳೆ ಬೆಳಿಗ್ಗೆ ಟಿಫನಲ್ಲಿ ದೋಸೆ ಮಾಡೋಣ ಅಂತೇಳಿ ನಾನು ಅಕ್ಕಿ ನೆನೆಸ್ತಾ ಇದ್ದೀನಿ. 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1/4 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಒಂದು ಇಡೀ ಕಡಲೆಬೇಳೆನೂ ಸೇರಿಸಿ 1/4 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಜೊತೆಗೆ ನೆನೆಸಿಟ್ಕೊಂಡಿರೋ ಅವಲಕ್ಕಿ, ನಾನು ಬೆಳಿಗ್ಗೆ ಏನು ಚಿತ್ರಾನ್ನ ಮಾಡಿದೆ ಅವಲಕ್ಕಿ ಚಿತ್ರಾನ್ನ ಆವಾಗಲೇ ನೆನೆಸ್ಬಿಟ್ಟಿದ್ದೆ ಅವಲಕ್ಕಿನ. ಹಾಗಾಗಿ ಆ ಅವಲಕ್ಕಿನ ಇದಕ್ಕೆ ಸೇರಿಸಿದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನು, 1/4 ಸ್ಪೂನಷ್ಟು ಮೆಂತ್ಯ ಕೂಡ ಸೇರಿಸಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ತಂಪಾಗುತ್ತೆ ಮತ್ತು ದೋಸೆ ಇಡ್ಲಿನೂ ಚೆನ್ನಾಗಿ ಬರುತ್ತೆ ಅಂತ. ಬೇಸಿಗೆ ಮಾತ್ರ ಅಲ್ಲ, ಯಾವಾಗಲೂ ಹಾಕೋಬೋದು. 1/4 ಸ್ಪೂನ್, ಅರ್ಧ ಸ್ಪೂನ್ ಸೇರಿಸಿದ್ರೆ ಸಾಕು. ನಾನು ಇವತ್ತು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಮೆಂತ್ಯನ. ನೀವು ಜಾಸ್ತಿ ನೆನೆಸಿದ್ರೆ 1 ಸ್ಪೂನಷ್ಟು ಹಾಕೋಬೋದು. ಕಹಿ ಬರುತ್ತಾ ಅಂತೆಲ್ಲ ಏನು ಅಂದ್ಕೊಬೇಡಿ, ಏನು ಕಹಿನೂ ಬರಲ್ಲ, ಗೊತ್ತಾಗೋದಿಲ್ಲ. ಇನ್ನು ಬೆಳಗ್ಗೆ ಟಿಫನ್ ಕೆಲಸ, ಅಡುಗೆ ಕೆಲಸ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಲ್ಲ. ನಾನು ಆಗಲೇ ಹೇಳ್ದಂಗೆ ಹಾಲು ಬೇರೆ ಬೆಳಿಗ್ಗೆನೇ ಸುರಿಸ್ಬಿಟ್ಟಿದ್ದೀನಿ. ಸೊ ಅವಾಗ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅದು ಹಾಗೆ ಬಿಟ್ಬಿಟ್ಟು ಉಳ್ದಿದ್ದು ಮಾಡ್ತಾಯಿದ್ದೆ, ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ. ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಅದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಒಟ್ಟು ಅಡುಗೆ ಮನೆ ಎಲ್ಲ ರೆಡಿ ಮಾಡಿಬಿಟ್ರೆ ಅಲ್ಲಿಗೆ ಅಡುಗೆ ಮನೆ ಕೆಲಸ ಮುಗಿದ್ರೆ ಇನ್ನು ಮನೆ ಕಸ ಗುಡಿಸಿ ಒರೆಸಿ ನಾನು ಸ್ನಾನ ಬಂದು ಪೂಜೆ ಮಾಡಿದ್ರೆ ನನ್ನ ದಿನದಲ್ಲಿ ಒಂದು 80 ಭಾಗದಷ್ಟು ಕೆಲಸ ಮುಗ್ದೇ ಹೋಗುತ್ತೆ ಫ್ಯಾಮಿಲಿ. ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿದ್ರಂತೂ ಇನ್ನು ಸಂಜೆನೂ ಫ್ರೀ, ಯಾಕೆಂದರೆ ಅಡುಗೆ ಆಲ್ರೆಡಿ ಮಾಡಿಬಿಟ್ಟಿರ್ತೀನಿ ಅಂತ. ಏನಾದ್ರು ಅಡುಗೆ ಮಾಡಿಲ್ಲ ಅಂದರೆ ಮತ್ತೆ ಸಂಜೆಗೆ ನಾನು ಇನ್ನೊಂದು ಸತಿ ಅಡುಗೆ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ಇನ್ನು ಉಳಿದಿದ್ದು ಎಲ್ಲ ಕೆಲಸಗಳು ಮುಗ್ದೇ ಹೋಗಿರುತ್ತೆ. ಹಾಗೆ ನಾನು ಮನೆ ಕ್ಲೀನಿಂಗ್ ಅಂತಂದರೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ, ಪಾತ್ರೆ ತೊಳೆಯೋದು ಮತ್ತು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ. ಅದಾದಮೇಲೆ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊತೀನಿ. ಸೊ ಹೀಗಿರುತ್ತೆ ನನ್ನ ಬೆಳಗಿನ ರೊಟೀನ್. ಐ ಹೋಪ್ ನಿಮ್ಮೆಲ್ಲರ ಲೈಫ್ ಜೊತೆಗೆ ಅಥವಾ ನಿಮ್ಮೆಲ್ಲರ ಡೈಲಿ ರೊಟೀನ್ ಜೊತೆಗೆ ನನ್ನ ಲೈಫು ಕನೆಕ್ಟ್ ಆಗುತ್ತೆ ಅಂತ. ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಏನಿಲ್ಲ, ಬೆಳಗ್ಗೆಯಿಂದ ಶುರು ಮಾಡಿದ್ದು ಹಾಗೆ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಸೊ ದೀಪ ಎಲ್ಲ ಹಚ್ಚಿ ನಾನು ರೆಡಿಯಾಗಿ ಫ್ರೆಶ್ ಆಗಿ
ಮನೆ ಕೆಲಸಗಳು ಅಂದರೆ ಆಲ್ಮೋಸ್ಟ್ ಎಲ್ಲ ಮುಗೀತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸಿದ್ದೀನಿ, ಪೂಜೆ ಮಾಡಿದ್ದು ಆಯಿತು. ಈಗ ಟೈಮ್ 10 ಗಂಟೆ. ಸೊ ನಾನು ಟಿಫಿನ್ ಮಾಡಿಬಿಟ್ಟು ಸ್ವಲ್ಪ ಟಿ ವಿ ಎಲ್ಲ ನೋಡ್ತಾ ಇದ್ದರೆ ಅಷ್ಟೊತ್ತು ಸಮನಿ ಬಂದುಬಿಡ್ತಾನೆ. ಯಾಕೆಂದರೆ ಇವಾಗ ಎಕ್ಸಾಮ್ ಇರೋದ್ರಿಂದ ಅವನಿಗೆ 12:15ಗೆ ಬರ್ತಾನೆ. ಹಾಗಾಗಿ ಇವಾಗ ನಾನು ಟಿಫಿನ್ ಮಾಡಿ ಟಿ ವಿ ನೋಡಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ, ವೀಡಿಯೋ ಎಡಿಟಿಂಗ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಅಪ್ಲೋಡ್ ಮಾಡೋಷ್ಟರಲ್ಲಿ 12 ಗಂಟೆ ಆಗೋಗುತ್ತೆ. ಇನ್ನೇನು ಸಾಮಾನ್ಯ ಬಂದೇ ಬಿಡ್ತಾನೆ. ಸೊ ಹಿಂಗೆ ನಡೀತಿದೆ ನನ್ನ ಬೆಳಿಗ್ಗೆ, ಹಿಂಗಿರುತ್ತೆ. ಹಾಗೆ ಎಲ್ಲರೂ ನಿಮ್ಮ ಡೈಲಿ ರೊಟೀನ್ ಶೇರ್ ಮಾಡಿ ಹೆಂಗಿರುತ್ತೆ ದಿನ ಅಂತ ಕೇಳ್ತಿದ್ರಿ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ ಹಾಗೆ ಇವತ್ತಿನ ಫುಲ್ ಡೇ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ವ್ಲಾಗ್ ಸ್ವಲ್ಪ ಇಷ್ಟ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇಸ್ ಫ್ಯಾಮಿಲಿ ಟೈಮ್ ಬಂದು 4 ಗಂಟೆ. 4 ಗಂಟೆ ಆದರೂ ನೋಡಿ ಬಿಸಿಲು ಹೆಂಗೆ ಹೊಡಿತಾರೆ, ಯಪ್ಪ ಹಚ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಸಾಮಾನ್ಯದು ಓದಿಸಿದೆಲ್ಲ ಆಯಿತು. 12:15ಗೆ ಬಂದು ಊಟ ಮಾಡಿ ಓದ್ಕೊಂಡು ಈಗೇನು ಟೈಮು ಪಾಪ ನಿದ್ದೆ ಮಾಡೋ ಟೈಮ್. ಇನ್ನೂ ಎಷ್ಟು ಸಬ್ಜೆಕ್ಟ್ ಇದೆ ಕಂದ? ಏಯ್ ಒಂದೇನಾ? ಬರೀ ಒಂದೇ ಇಲ್ಲ ಇಡಬಾ ಬುಕ್ಸ್ಗಳು. ಸಂಜೆ ಓದ್ಬಿಡ್ತಾನೆ, ಮೆಲ್ಲಗೆ ಹಂಗೆ ತೊಗೊಂಡು ಒಳಗೆ ಇಟ್ಬಿಡ್ತಾವನೆ, ಎತ್ತಿಟ್ಬಿಟ್ಟಣ ಅಂತ. ಇನ್ನು ಎಷ್ಟು ಸಬ್ಜೆಕ್ಟ್ ಇದೆ? ಒಂದೇನಾ? ಯಾವುದು? ಕಂಪ್ಯೂಟರ್ ಇಲ್ವಾ ಮತ್ತೆ? ಸೊ ಇನ್ನು ನೆಕ್ಸ್ಟ್ 2 ಸಬ್ಜೆಕ್ಟ್ ಇದೆ, ಅದು ನೆಕ್ಸ್ಟ್ ಥರ್ಸ್ಡೇವರೆಗೂ. ನೆಕ್ಸ್ಟ್ ಥರ್ಸ್ಡೇಗೆ ನೆಕ್ಸ್ಟ್ ಗುರುವಾರ ಲಾಸ್ಟ್ ಎಕ್ಸಾಮು. ಅಪ್ಪ ಮುಗೀತು. ಅವನು ಫ್ರೀ, ನಾನು ಫ್ರೀ. ಏನಾದರೂ ಫ್ಯಾಮಿಲಿ ಇವಾಗ ಸಾಮಾನ್ಯಗೆ ಎಕ್ಸಾಮ್ ಅಷ್ಟೇ ಅಲ್ಲದೆ ನನಗೂ ಎಕ್ಸಾಮ್ ಥರನೇ. ಯಾಕೆ ಹೇಳಿ, ಅವನಿಗಿಂತ ಜಾಸ್ತಿ ನಾನೇ ಬರೀಬೇಕು. ಕ್ವಶನ್ಸ್ಗಳು ಎಲ್ಲನೂ ನಾನು ಬರೀಬೇಕು. ಅವ್ನು ಬರೀ 1 ವರ್ಡ್ ಆನ್ಸರು, ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತ ಬರೀತಾನೆ, ನಾನು ಅಷ್ಟು ಬರೀಬೇಕು. ಸೊ ಸಪೋಸ್ ನಿದ್ದೆ ಮಾಡಿಸಿ ಮತ್ತೆ ಸಂಜೆ ನನ್ನ ರೊಟೀನ್ ಶುರು ಆಗುತ್ತೆ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ 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 ಬಾಯ್. ಫುಲ್ ನಿದ್ದೆ ಮೂಡಲ್ಲಿದ್ದಾರೆ ಫ್ಯಾಮಿಲಿ. ಮತ್ತೆ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆ ಅಕ್ಕಿ ನೆನೆಸಿದ್ನಲ್ಲ, ಸೊ ರುಬ್ಬಿಡೋಣ ಅಂತ ನಾನು 1 ಅವರ್ ನಿದ್ದೆ ಮಾಡಿದೆ ಸಮನಿ ಜೊತೆಲಿ. ನಾನು ಇನ್ನೂ ಮಲಗಿದ್ದಾನೆ, ಅದಕ್ಕೆ ನಾನು ಅಷ್ಟರಲ್ಲಿ ಅಕ್ಕಿ ರುಬ್ಬಿಡೋಣ ಅಂತ ರುಬ್ತಾ ಇದ್ದೀನಿ. ಬೆಳಗ್ಗೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ, ಹಾಗಾಗಿ ಒಟ್ಟಿಗೆ ನೆನೆಸ್ಬಿಟ್ಟಿದ್ದೀನಿ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲನೂ. ಇಡ್ಲಿ ಮಾಡಬೇಕು, ಫಸ್ಟ್ ದಿನವೇ ಇಡ್ಲಿ ಮಾಡಬೇಕು ಅಂತಿದ್ದೀನಿ. ನಾನು ಸಪ್ರೇಟ್ ನೆನೆಸ್ತೀನಿ. ಫಸ್ಟ್ ದಿನ ಇಡ್ಲಿ ಮಾಡಲ್ಲ, ದೋಸೆ ಮಾಡ್ತೀನಿ ಅಂದಾಗ ಒಟ್ಟಿಗೆ ನೆನೆಸ್ಬಿಟ್ಟಿರ್ತೀನಿ. ನಾನು ಬೆಳಿಗ್ಗೆ ಚೆನ್ನಾಗಿ ಕ್ಲೀನ್ ಮಾಡಿ ನೀರು ಹಾಕಿ ನೆನೆಸಿದ್ದು, ಹಾಗಾಗಿ ಆ ನೀರನ್ನೇ ಯೂಸ್ ಮಾಡ್ತೀನಿ ಇವಾಗ. ಅದು ವೇಸ್ಟ್ ಮಾಡಲ್ಲ, ಯಾಕೆಂದರೆ ಕಾಳು ಮತ್ತು ಅವಲಕ್ಕಿ ಎಲ್ಲ ನೆಂದಿರೋ ನೀರಲ್ವ. ಸೊ ಹಾಗಾಗಿ ಈಗ ಅದನ್ನೇ ಯೂಸ್ ಮಾಡ್ತೀನಿ. ಈಗ ರುಬ್ಬಿಟ್ಬಿಡೋಣ. ಈಗ ಬೇಸಿಗೆ ಇರೋದ್ರಿಂದ ಉದ್ದಿನಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅವಾಗ ಸಾಕಾಗುತ್ತೆ. ಯಾಕೆಂದರೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಉದ್ದುಗಳು ಬಂದುಬಿಡುತ್ತೆ. ಹಾಗೆ ಚಳಿಗಾಲದಲ್ಲಿ ನೀವು ಅಕ್ಕಿ ರುಬ್ಬಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಅಕ್ಕಿ ರುಬ್ಬಿ, ಆವಾಗ ಬರಲ್ಲ, ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಲ್ಲ ಅಂದರೆ ಚೆನ್ನಾಗಿ ಉಬ್ಬುತ್ತೆ. ಸೊ ಹೀಗೆ ಅಕ್ಕಿ ಹಿಟ್ಟು ಎಲ್ಲ ರುಬ್ಬಿಟ್ಕೊತಾ ಇದ್ದೀನಿ. ಇನ್ನು ನೈಟ್ ಊಟಕ್ಕೆ ಬೆಳಿಗ್ಗೆ ಅಡುಗೆ ಏನೂ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಅದರಲ್ಲೇ ಬ್ಯಾಲೆನ್ಸ್ ಆಯಿತು. ಇನ್ನು ನೈಟ್ ಊಟಕ್ಕೆ ಇವತ್ತು ನುಗ್ಗೆಕಾಯಿ ಸಾರು ಮತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೀವು ಬರೀ ಉದ್ದಿನಬೇಳೆನಾದರೂ ಹಾಕ್ಕೋಬೋದು. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಉರಿತಾ ಇದೆ, ಫ್ರೈ ಆಗಿದೆ ಅಂದಾಗ ಅದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಒಂಚೂರು ಫ್ರೈ ಆಯಿತು ಅಂದಾಗ ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡ್ರೆ ಆಯಿತು. ಮಾಮೂಲಿ ನಾವು ಹೇಗೆ ಪಲ್ಯಗಳೆಲ್ಲ ಒಗ್ಗರಣೆ ಮಾಡ್ತೀವಿ ಅದೇ ಥರ ಪಲ್ಯಗಳಿಗೆ ಒಗ್ಗರಣೆ ಮಾಡ್ಕೊಳ್ಳೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಅದಕ್ಕೆ ತೊಂಡೆಕಾಯಿನ ಸಣ್ಣ ಉದ್ದ ಕಟ್ ಮಾಡ್ಕೊಂಡಿರಬೇಕು. ತೊಂಡೆಕಾಯಿ ಪಲ್ಯನ 2 ಥರ ಮಾಡ್ತಾರಲ್ವ, ಅಂದರೆ ರೌಂಡ್ ಕಟ್ ಮಾಡಿ ಕೂಡ ಮಾಡ್ತಾರೆ. ಆದರೆ ನಮ್ಮನೇಲಿ ನಾನು ಜಾಸ್ತಿ ಆ ಥರ ಏನು ಕಟ್ ಮಾಡಲ್ಲ, ಈ ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ಸೊ ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಉಪ್ಪು ಸೇರಿಸ್ಕೊಂಡು ಒಂದು ಲಿಡ್ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ನೀರೆಲ್ಲ ಏನೂ ಸೇರ್ಸೋದು ಬೇಡ, ಆ ತೊಂಡೆಕಾಯಲ್ಲೇ ನೀರಂಶ ಇರುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ಒಂದು ಲಿಡ್ ಮುಚ್ಚಿ ಒಂದು ಪ್ಲೇಟ್ ಏನಾದ್ರು ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಟ್ರೆ ಅದು ಹಬೆನಲ್ಲೇ ಬೆಂದೋಗುತ್ತೆ, ನೀರೆಲ್ಲ ಏನೂ ಸೇರ್ಸೋದು ಬೇಡ. ಸೊ ಇನ್ನೊಂದು ಕಡೆ ನಾನು ನುಗ್ಗೆಕಾಯಿ ಸಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನುಗ್ಗೆಕಾಯಿ ಸಾರು ಜೊತೆಗೆ ಸ್ವಲ್ಪ ಬದನೆಕಾಯಿ, 1-2 ಬದನೆಕಾಯಿ, ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನುಗ್ಗೆಕಾಯಿ ಸೇರಿಸಿ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಈ ಕಡೆ ತೊಂಡೆಕಾಯಿ ಏನು ಬೇಯೋದಕ್ಕೆ ಬಿಟ್ಟಿದ್ವಲ್ವ ಅದ್ರ ಜೊತೆಗೆ ಈಗ 1-2 ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊನು ನಾವು ಹೆಂಗೆ ಕಟ್ ಮಾಡ್ಕೊಂಡಿದ್ವಿ ತೊಂಡೆಕಾಯಿನ ಅದೇ ರೀತಿ ಕಟ್ ಮಾಡಬೇಕು. ಅಷ್ಟರಲ್ಲಿ ಸಾಂಬಾರ್ಗೂ ಒಗ್ಗರಣೆ ಕೊಟ್ಕೊಂಡೆ, ಏನಿಲ್ಲ ಬೆಳ್ಳುಳ್ಳಿ ಮತ್ತು ಸಾಸಿವೆ ಕರಿಬೇವು ಹಾಕ್ಬೇಕು, ಒಂದು ಸಣ್ಣದಾಗಿ ಒಗ್ಗರಣೆ ಅಷ್ಟೇ. ಅದು ಸಾರು ಗಮ್ ಅಂತ ಅನ್ಬೇಕಲ್ಲ, ಅದಕ್ಕೆ. ಇಲ್ಲಿ ತೊಂಡೆಕಾಯಿ ನೋಡಿ ಆಲ್ಮೋಸ್ಟ್ ಬೆಂದೋಗಿದೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1/4 ಸ್ಪೂನಷ್ಟು ಸಾಂಬಾರು ಪುಡಿ. ನೀವು ಮನೇಲಿ ಬೇಳೆ ಸಾರು ಪುಡಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಸೇರಿಸಿದ್ರಾಯ್ತು. ನಮ್ಮ ಮನೇಲಿ ಯಾವುದೇ ಪಲ್ಯ ಮಾಡಿದ್ರು, ಅದು ಸೊಪ್ಪು ಪಲ್ಯ ಆಗಿರ್ಬೋದು, ತರಕಾರಿ ಪಲ್ಯ ಮಾಡಿದ್ರು, ನಾನು ಬೇಳೆ ಸಾರು ಪುಡಿ ಯೂಸ್ ಮಾಡ್ತೀನಿ. ಇನ್ನು ಕೊನೆಯಲ್ಲಿ ಈ ತೊಂಡೆಕಾಯಿ ಪಲ್ಯಕ್ಕೆ ನಾನು ಕಡಲೆಕಾಯಿ ಬೀಜ ಪುಡಿ. ಕೆಲಸ ಮುಗೀತು, ಸಾಮಾನ್ಯ ಓದ್ಕೊತಾವನೆ.
ನ ಟಟ ಡಟ ಣ ಸಾಮಾನ್ಯ ಓದ್ಕೊತಾವನೆ. ಇನ್ನು ಇಲ್ಲಿ ಅಡುಗೆಗಳೆಲ್ಲ ಮಾಡಿ ಮುಗಿಸಿದ್ದೀನಿ. ಇದು ಏನು ಪಲ್ಯ ಇದು ತೊಂಡೆಕಾಯಿ ಪಲ್ಯ. ಸ್ವಲ್ಪ ಕಡಲೆಕಾಯಿ ಬೀಜದ ಪೌಡರ್ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಬಂದು ನುಗ್ಗೆಕಾಯಿ ಸಾರು, ಪಲ್ಯ ಮತ್ತು ಮಜ್ಜಿಗೆ ಮಾಡಬೇಕು. ಸಖತ್ ಬಿಸಿಲು ಅದಕ್ಕೆ. ಏನಿದು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು 2 ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಜಾಸ್ತಿ ಬೇಗ ಉಪ್ಪು ಬಂದ್ಬಿಡುತ್ತೆ ಅಂದ್ಬಿಟ್ಟು ಇದಕ್ಕೆ 2ರಲ್ಲೂ ಇಟ್ಟಿದ್ದೀನಿ. ಮತ್ತು ಕರ್ಬೂಜ ಹಣ್ಣಿದೆ, ಊಟ ಆದ್ಮೇಲೆ ಕಟ್ ಮಾಡಬೇಕು. ಕರ್ಬೂಜ ಹಣ್ಣು ಸೀಸನ್ ಸ್ಟಾರ್ಟ್. ಕರ್ಬೂಜ ಅಲ್ಲ, ಇದು ಕಲ್ಲಂಗಡಿ. ಅಯ್ಯೋ, ಕಲ್ಲಂಗಡಿ ಹಣ್ಣು ಸಾರಿ ಫ್ಯಾಮಿಲಿ, ಕಲ್ಲಂಗಡಿ ಹಣ್ಣು, ಕರ್ಬೂಜ ಅಲ್ಲ. ಇನ್ನು ಸಿಂಕಲ್ ಅಷ್ಟು ಪಾತ್ರೆ ಇದೆ. ಪಾತ್ರೆ ತೊಳೆದ್ಬಿಟ್ಟು ಇವಾಗ ಚಪಾತಿ ಮತ್ತು ಮುದ್ದೆ ಮಾಡಿಬಿಟ್ರೆ ಮಜ್ಜಿಗೆ ಮಾಡಿಕೊಂಡು ಅಷ್ಟೇ ಮುಗಿದ ಕೆಲಸ ಎಲ್ಲ. ಸೊ ಫಸ್ಟ್ ಅಂತ ಪಾತ್ರೆ ತೊಳೆದ್ಬಿಡ್ತೀನಿ. ಇನ್ನು ಅಡುಗೆ ಕೆಲಸ ಆದಮೇಲೆ ಫಸ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಕೊನೆಯಲ್ಲಿ ಮುದ್ದೆ ಮತ್ತು ಚಪಾತಿ ಮಾಡ್ಕೊತೀನಿ. ಅವಾಗ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಅಂತಷ್ಟೇ. ಪಾತ್ರೆ ಎಲ್ಲ ಸಿಂಕಲ್ ಹಾಗೆ ಇದ್ದರೆ ಅಯ್ಯೋ ಈಗ ಊಟ ಮಾಡಿದ್ಮೇಲೆ ತೊಳಿಬೇಕಾ ಅನಿಸ್ತಾ ಇರುತ್ತೆ. ಎನಿವೇ ಊಟ ಆದಮೇಲೆ ಮತ್ತೆ ಪಾತ್ರೆ ಎಲ್ಲ ಬಂದೇ ಬರುತ್ತೆ, ಆದರೆ ಇಷ್ಟೊಂದು ಇರೋಲ್ಲ ಅಂತ ಅಷ್ಟೇ. ಸೊ ಎಲ್ಲ ತೊಳೆದು ಅದಾದಮೇಲೆ ಮುದ್ದೆ ಮತ್ತು ಚಪಾತಿ ಮಾಡ್ಕೊತೀನಿ. ನಮ್ಮನೇಲಿ ರೆಗ್ಯುಲರಾಗಿ ನಾವು ಮುದ್ದೆ ಮಾಡ್ತೀವಿ ಪ್ರತಿದಿನವೂ. ಚಪಾತಿ ಯಾವಾಗಾರು ಆಪ್ಷನಲ್ ತಿನ್ನಬೇಕು ಅನಿಸ್ದಾಗ, ಅಥವಾ ಸಾಮಾನ್ಯ ಏನಾದ್ರು ಮುದ್ದೆ ತಿನ್ನಲ್ಲ ಇವತ್ತು ನಾನು ಅಂದಾಗ ಅವ್ನಿಗೆ ಚಪಾತಿ ಮಾಡ್ಕೊಡ್ತೀನಿ, ಅಥವಾ ನನಗೆ ಬೇಕು ಅನ್ಸಿದಾಗ ನಾನು ಚಪಾತಿ ಮಾಡ್ಕೊತೀನಿ. ಹಾಗೆ ಚಪಾತಿ ಹಿಟ್ಟು ಮೊದಲೆಲ್ಲ ಅಂಗಡಿಯಿಂದನೇ ತಂದುಬಿಡ್ತಾ ಇದ್ದೆ, ಆಶೀರ್ವಾದ ತರ್ತಾಯಿದ್ವಿ. ಇವಾಗ ಚಪಾತಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ಮನೆಯಲ್ಲೇ ಮಾಡ್ಕೊತೀನಿ. ಗೋಧಿ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಬುದಾನ, ಕಡಲೆಕಾಯಿ ಬೀಜ, ಆರ್ಕ ಎಲ್ಲನೂ ಹಾಕಿ ಚೆನ್ನಾಗಿ ಒಣಗಿಸಿ ಎಲ್ಲನೂ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದು ಅಷ್ಟೇ, ಮಾಮೂಲಿ ಹಿಟ್ಕಿಂತ ಈಗ ನಾವು ಮಲ್ಟಿಗ್ರೇನ್ ಗೋಧಿ ಹಿಟ್ಟು ತಂದರೆ ಹೆಂಗಿರುತ್ತೋ ಅದೇ ರೀತಿಯೇ ಇರುತ್ತೆ. ಮನೇಲೇ ಮಾಡಿರ್ತೀವಿ ಅನ್ನೋದೊಂದು ಸಮಾಧಾನ ಅಷ್ಟೇ. ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮುದ್ದೆ ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ನಾವು ಮುದ್ದೆಗೆ ಅಂತ ಒಂದು ತಪ್ಪಲೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾವು ಆ ಮುದ್ದೆ ತಪ್ಪಲೆನ ಯಾವಾಗಲೂ ತೊಳೆಯಲ್ಲ, ಅಂದರೆ ಡೈಲಿ ತೊಳೆಯಲ್ಲ, ಒಂದು 3 ದಿನಕ್ಕೆ ಒಂದು ಸತಿ ಆ ರೀತಿ ತೊಳೆಯೋದು. ಯಾಕೆಂದರೆ ನಾವು ಒಂದು ಬಾಣಲಿಲೋ ಒಂದು ಪಾತ್ರೆಲೋ ಡೈಲಿ ಮಾಡ್ತಾಯಿದ್ರೆ ಅವಾಗ ಅಲ್ಲೆಲ್ಲ ತೊಳೆದು ಮಾಡ್ಕೋಬೋದು. ಬಟ್ ನಾವು ಡೈಲಿ ಮುದ್ದೆ ಮಾಡೋದ್ರಿಂದ ಒಂದು 3 ದಿನಕ್ಕೆ ಒಂದು ಸತಿ ತೊಳಿತೀವಿ, ಡೈಲಿ ಮುದ್ದೆ ಪಾತ್ರೆ ತೊಳೆಯಲ್ಲ. ಕೆಲವ್ರಿಗಿದು ಅಷ್ಟು ಅಂದರೆ ಒಬ್ಬೊಬ್ಬರಿಗೆ ಡೈಲಿ ಅಲ್ಲಲ್ಲೇ ತೊಳೆದು ಅಭ್ಯಾಸ ಇರೋರಿಗೆ ಹೌದಾ 3 ದಿನ ಯಾಕೆ ಹಂಗೆ ಇಟ್ಕೊತೀರಾ ಅಂತ ಕೇಳ್ಬೋದೇನೋ. ಆದರೆ ನಮ್ಮ ಮನೆ ಕಡೆ ಹಾಗೆ ಮಾಡೋದು, ನಾವು ಡೈಲಿ ಮುದ್ದೆ ಪಾತ್ರೆ ತೊಳೆಯಲ್ಲ. ಒಂದು 3 ದಿನಕ್ಕೆ ಇಟ್ಟು ಅದಾದಮೇಲೆ ಒಂದು 3 ದಿನ 2 ಸತಿ ಮುದ್ದೆ ಮಾಡ್ತೀವಿ, 3ನೇ ದಿನಕ್ಕೆ ತೊಳೆಯೋದು, ಆ ಥರ ಮಾಡ್ಕೊತೀನಿ. ನಾನು ಮುಂಚೆಯಿಂದ ನಮ್ಮ ಅಮ್ಮರ ಮನೇಲಿ ನನಗೆ ಅದೇ ರೀತಿ ಅಭ್ಯಾಸ ಐತೆ ಹಾಗಾಗಿ. ಸೊ ಈಗ ಊಟ ರೆಡಿ ಆಯಿತು ಫೈನಲಿ. ಇನ್ನು ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾರು, ಮುದ್ದೆ, ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆದಮೇಲೆ ನೈಟು ಮತ್ತು ಅಂಬ್ಲಿ ಮಾಡಿಡ್ತಾಯಿದ್ದೀನಿ ನಾಳೆ ಬೆಳಿಗ್ಗೆಗೆ. ಸೊ ನೈಟೇ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಅದೊಂದು ಮಾತ್ರ ನಾನು ರಿಪೀಟೆಡ್ಲಿ ಹೇಳ್ತಾನೆ ಇದ್ದೀನಿ. ಏಕೆಂದರೆ ಸುಮ್ಮನೆ ಬೇಯಿಸ್ಬಿಟ್ಟು ಮಾಡಿಬಿಡ್ಬೇಡಿ, ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದ್ದ ಮೇಲೆ ಆರಿಸಿ ಇಡಿ. ಸೊ ಫ್ಯಾಮಿಲಿ ವೀಡಿಯೋನ ಎಂಡ್ ಮಾಡೋ ಟೈಮ್ ಅಂದರೆ ನೈಟ್ ಎಲ್ಲ ಕೆಲಸಗಳು ಮುಗೀತು. ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಡ್ಲಿ ಫ್ರಿಜ್ಗೆ ಎತ್ತಿಕ್ಕದ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳಾಯಿತು, ಅಂಬ್ಲಿ ಮಾಡಿಟ್ಟಿದ್ದೀನಿ ಬೆಳಗ್ಗೆಗೆ. ನೋಡಿದ್ರಲ್ಲ ನನ್ನ ಒಂದು ಡೈಲಿ ರೊಟೀನ್ ಬೆಳಿಗ್ಗೆಯಿಂದ ನೈಟ್ವರೆಗೂ ಹೆಂಗಿರುತ್ತೆ ಅಂತ ಒಂದು ಕಂಪ್ಲೀಟ್ ಡೇ ರೊಟೀನ್ ಮಾಡಿದ್ದೀನಿ. ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಫುಲ್ ಡೇ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಓದಿಸು ಅನ್ನೋದ್ರಲ್ಲೇ ಅರ್ಧ ದಿನ ಮುಗ್ದೋಗುತ್ತೆ ಹಾಗಾಗಿ. ಬಟ್ ಆದರೆ ಸಾಧ್ಯವಾದಷ್ಟು ನಾನು ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್. ಎಸ್, ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಯಾರೆಲ್ಲ ಈ ವ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್, ಹೀಗೆ ಸಪೋರ್ಟ್ ಮಾಡ್ತೀರಿ. ಎಸ್, ಹೊಸ ವ್ಲಾಗ್ ಜೊತೆ ಬರ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.